ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಬೆಂಗಳೂರಿನಲ್ಲಿ ಲೀಸಿಗಿದ್ದರೆ ನಿಮಗೆ ಬೆಸ್ಟಾ ಅಥವಾ ರೆಂಟಿಗಿದ್ದರೆ ಬೆಸ್ಟಾ ಅನ್ನೋದನ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಈ ವಿಡಿಯೋ ನಿಮಗೆ ಅರ್ಥ ಆಗಲ್ಲ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋನ ನೋಡಿ. ಹಾಗಿದ್ರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿವಾಗ ರೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ. ನಾವು 1 BHK ಹೌಸ್ನ 7,000ಗೆ ರೆಂಟ್ಗೆ ತೊಗೊತೀವಿ ಅಂತ ಅಂದ್ಕೊಳ್ಳಿ. ಹಾಗೆ ಅವರು ಕೂಡ ಓನರು 50,000ನ ಅಡ್ವಾನ್ಸ್ನ ಕೇಳ್ತಾರೆ. ಅದಾದಮೇಲೆ ನಮ್ಮ ಮಂತ್ಲಿ 7,000 ರೆಂಟ್ನ ಪೇ ಮಾಡ್ತಾ ಇರ್ತೀವಿ. ಅದಾದಮೇಲೆ ಅವರು ಮಂತ್ಲಿ ವಾಟರ್ ಬಿಲ್ ಕೂಡ ಕೆಲವೊಂದು ಕಡೆ ಕೇಳ್ತಾರೆ. ಆವಾಗ ನಮಗೆ ಏನಾಯಿತು, 7,000 ಪ್ಲಸ್ 7,500 ನಾವು ಮಂತ್ಲಿ ಪೇಮೆಂಟ್ನ ಓನರ್ಗೆ ಕೊಡ್ತೀವಿ. ಸರಿನಾ? ಒಂದು ವೇಳೆ ನಮಗೆ ಮನೆ ಸೆಟ್ ಆಗಿಲ್ಲ ಅಂತ ಹೇಳಿ ಮನೆ ಖಾಲಿ ಮಾಡೋಕ್ಕೆ ಓನರ್ಗೆ ಹೇಳಿದರೆ ನಮಗೆ ಎಷ್ಟು ಅಮೌಂಟ್ನ ರಿಟರ್ನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇವಾಗ ಹೇಳ್ತೀನಿ ನೋಡಿ. ಇವಾಗ ನಾವು ಮಂತ್ಲಿ ರೆಂಟ್ನ ಎಷ್ಟು ಕೊಡ್ತಾಯಿದ್ವಿ? 7,000 ಕೊಡ್ತಾಯಿದ್ವಿ. ಹಾಗೆ ವಾಟರ್ ಬಿಲ್ನ 500 ಕೊಡ್ತಾಯಿದ್ವಿ. ಅಗ್ರಿಮೆಂಟಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅಂದರೆ, ಡೆಪಾಸಿಟ್ ಅಮೌಂಟು 50,000, ಅದಾದಮೇಲೆ 1 ಮಂತಿಂದ ರೆಂಟು ಇಲ್ಲಾಂದರೆ ಪೇಂಟಿಂಗ್ ಚಾರ್ಜು ಇವೆರಡೂ ಒಂದೇ ಕೊಡಬೇಕನ್ಬಿಟ್ಟು ಮೆನ್ಷನ್ನ ಮಾಡಿರ್ತಾರೆ. ಅದಲ್ಲದೆ ಕ್ಲೀನಿಂಗ್ ವಾಶ್ರೂಮ್ ಚಾರ್ಜ್ ಅಂದ್ಬಿಟ್ಟು 1,000 ರೂಪೀಸು ಕಟ್ ಮಾಡ್ತಾರೆ. ಇವಾಗ ನೋಡಿ, 50,000 ನೀವು ಡೆಪಾಸಿಟ್ ಮಾಡಿರ್ತೀರಾ. ಅದರಲ್ಲಿ 7,000 ಪೇಂಟಿಂಗ್ ಚಾರ್ಜು ಪ್ಲಸ್ಸು 500 ನೀವು ವಾಟರ್ ಬಿಲ್ ಕೊಟ್ಟಿಲ್ಲ ಅಂದರೆ ಅದು, ಆಮೇಲೆ ವಾಶ್ರೂಮ್ ಕ್ಲೀನಿಂಗ್ ಅಂತ ಹೇಳಿ 1,000 ರೂಪೀಸ್ನ ಇಟ್ಕೊತಾರೆ. ಇವಾಗ ಎಷ್ಟಾಯಿತು ಅಮೌಂಟು? 7,000 ಪ್ಲಸ್ 1,000 ರೂಪೀಸು. ಅದನ್ನು 50,000ದಲ್ಲಿ ಮೈನಸ್ ಮಾಡಿದ್ರೆ ನಮಗೆ 42,000 ಆಗುತ್ತೆ. ಆವಾಗ ನಮಗೆ ಓನರ್ ಬಂದುಬಿಟ್ಟು 42,000 ಅಮೌಂಟ್ನ ರಿಟರ್ನ ಕೊಡ್ತಾರೆ. ಸರಿ, ಹಾಗಿದ್ರೆ ನಾವು 1 ಇಯರಲ್ಲಿ ಅವ್ರಿಗೆ ನಾವು ಎಷ್ಟು ರೆಂಟನ್ನು ಪೇ ಮಾಡಿರ್ತೀವಿ ನಿಮಗೆ ಗೊತ್ತಾ? 12 × 7 ಅಂತ ತಿಳ್ಕೊಳ್ಳಿ. ಎಷ್ಟಾಯಿತು? 12 × 84, 84,000 ರೂಪೀಸ್ನ ನಾವು ಅವ್ರ ಓನರ್ಗೆ 1 ಇಯರಲ್ಲಿ ಕೊಟ್ಟಿರ್ತೀವಿ. ಇದಿಷ್ಟು ಬಂದುಬಿಟ್ಟು ನಾವು ರೆಂಟಲ್ಲಿರೋದ್ರ ಬಗ್ಗೆ, ಓಕೆನಾ? ಇವಾಗ ನಾವು ಲೀಸ್ಗಿರೋದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ನಾವು ಇವಾಗ ಒಂದು 1 BHK ಮನೆನ 4 ಲ್ಯಾಕ್ಗೆ ಲೀಸ್ಗೆ ತೊಗೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ. ಸರಿನಾ? 4 ಲ್ಯಾಕ್ ರೂಪೀಸು ಲೀಸ್ ಹೌಸು 1 BHK. ಸರಿನಾ? ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಏನು ಮೆನ್ಷನ್ ಮಾಡಿರತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ ನೋಡಿ. ಲೀಸ್ ಅಂತ ಹೇಳಿದರೆ ಅದಕ್ಕೆ 2 ಇಯರ್ಸ್ ಅಗ್ರಿಮೆಂಟ್ ಇರುತ್ತೆ ಕಂಪಲ್ಸರಿ. ಸರಿನಾ? ಆ ಅಗ್ರಿಮೆಂಟಲ್ಲಿ ನಮಗೆ 4 ಲ್ಯಾಕು ಮೆನ್ಷನ್ ಮಾಡಿರ್ತಾರೆ. ಅದಾದಮೇಲೆ ನಮ್ಮದು ಲೀಸ್ ಪೀರಿಯಡು ಕಂಪ್ಲೀಟ್ ಆದ್ರ ಮೇಲೆ ನಮಗೆ ಎಷ್ಟು ರಿಟರ್ನ್ ಬರುತ್ತೆ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ನೋಡಿ. ಲೀಸಲ್ಲಿ ನಾವು 4 ಲ್ಯಾಕ್ ರೂಪೀಸು ಡೆಪಾಸಿಟ್ ಮಾಡಿದ್ರೆ ಫರ್ ಮಂತು ವಾಟ್ರ್ ಬಿಲ್ಲು ಕಂಪಲ್ಸರಿ 500 ರೂಪೀಸು ಕೊಡಬೇಕಾಗಿರುತ್ತೆ 1 ಮಂತ್ಗೆ. ಸರಿನಾ? ನಾವು ಒಂದು ವೇಳೆ ಲೀಸ್ ಪೀರಿಯಡು ಮುಗಿದೋದ್ರ ಮೇಲೆ ಇವಾಗ 4 ಲ್ಯಾಕ್ ರೂಪೀಸಲ್ಲಿ ಏನೇನೆಲ್ಲ ಕಟ್ ಮಾಡ್ತಾರೆ ಅಂದರೆ, 1 ಮಂತು ಪೇಂಟಿಂಗ್ ಚಾರ್ಜ್ 7,000 ಇದ್ದರೆ 7,000, ಇವಾಗ ಎಕ್ಸಾಂಪಲ್ 7,000ನೇ ಇಟ್ಕೊಳ್ಳೋಣ. ಅದಾದಮೇಲೆ ನಮಗೆ 1,000 ರೂಪೀಸು ವಾಶ್ರೂಮ್ ಕ್ಲೀನಿಂಗ್ ಅಂತ ಹೇಳಿ ಕಟ್ ಮಾಡ್ತಾರೆ. ಇವಾಗ ನಮಗೆ 4 ಲ್ಯಾಕಲ್ಲಿ 8,000ನ ಮೈನಸ್ ಮಾಡಿದರೆ 3,92,000 ರೂಪೀಸು ಉಳಿಯುತ್ತೆ. ಹಾಗಾಗಿ ನಮಗೆ ಓನರು ಲೀಸ್ ಅಮೌಂಟಲ್ಲಿ ಓನರು ಕೊಡಬೇಕಾಗಿರೋ ಅಂಥದ್ದು 3,92,000. ಅದಕ್ಕೋಸ್ಕರ ನಾನು ಲೀಸ್ ತೊಗೊಳ್ಳೋದು ಬೆಟ್ರ್ ಅಂತ ಹೇಳ್ತೀನಿ. ಯಾಕಂದರೆ ಇವಾಗ ನಾವು ರೆಂಟನ್ನ 2 ವರ್ಷ ಇದ್ದಿದ್ದರೆ 7,000 ಅಂದರೆ 2 ಇಯರಲ್ಲಿ ಹೆಚ್ಚು ಕಡಿಮೆ ನಮಗೆ 1.5 ಇಂದ 2 ಲಕ್ಷ ರೂಪಾಯಿ ನಾನು ರೆಂಟ್ ಕೊಟ್ಟಂಗೆ ಆಗುತ್ತೆ. ಅದನ್ನೇ ನಾವು ಲೀಸ್ ತೊಗೊಂಡ್ರೆ ಅಷ್ಟು ಅಮೌಂಟು ಖರ್ಚಾಗಲ್ಲ. ಸೊ ಲೀಸು ಬೆಟ್ರ್ ಅಂತ ನಾನು ಹೇಳ್ತೀನಿ. ನಿಮಗೆ ಯಾವುದು ಲೀಸ್ ಬೆಟರಾ ಅಥವಾ ರೆಂಟು ಬೆಟ್ರಾ ಅಂತ ಹೇಳಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.